ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಟಾಪಿಕ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಂದು ರಿಕ್ವೆಸ್ಟೆಡ್ ವಿಡಿಯೋ ಮಾಡ್ತಾಯಿದ್ದೀನಿ. ಕ್ಯಾಟ್ಲಾಗ್ ವಿಡಿಯೋದಲ್ಲಿ ಒಬ್ಬರು ರೇಖಾ ಭೂಮಿ ಅನ್ನೋರು ನನಗೆ ಕಮೆಂಟಲ್ಲಿ ಡಿಸೈನ್ ನಂಬರ್ 3 ರಿಕ್ವೆಸ್ಟ್ ಮಾಡಿದರು. ಈ ಡಿಸೈನು ಇವತ್ತು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಹಾಯ್ ರೇಖಾ ಭೂಮಿಯವರೇ, ಬನ್ನಿ ಸ್ಟಾರ್ಟ್ ಮಾಡೋಣ. ಈ ಡಿಸೈನಿಗೆ ಬೇಕಾಗಿರೋಂಥ ಮೆಟೀರಿಯಲ್ಸ್ ಯಾವ್ದು ಅಂತ ನೋಡೋಣ. 2 ಕಲರ್ ಆರೆಳೆ ರೆಡಿ ಮಾಡ್ಕೊಂಡಿರೋದು, 2 ಕಲರ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ನೀವು ಸೀರೆ ಮ್ಯಾಚಿಂಗ್ ಥ್ರೆಡ್ ತೊಗೊಳ್ಳಿ. ಆಮೇಲೆ ಕ್ರಿಸ್ಟಲ್ ಬೀಡ್ ಬೇಕು. ನೀಡಲ್ ನಂಬರ್ 11 ತೊಗೊಂಡಿದ್ದೀನಿ. ಗ್ಲೋ ತೊಗೊಂಡಿದ್ದೀನಿ, ಗ್ಲೋ ಮಾಡೋದಕ್ಕೆ. ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು ಲೇಸರ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಲಾಕ್ ಮಾಡ್ಕೊಳ್ಳೋಣ. 2 ಟೈಮ್ಸ್ ಲಾಕ್. ಆದಮೇಲೆ 3 ಚೈನ್ ಹಾಕೊಳ್ಳೋಣ. 3 ಚೈನ್ಸ್ ಆದಮೇಲೆ 2 ಟೈಮ್ಸ್ ಲಾಕ್ ಮಾಡಿ 3 ಚೈನ್ಸ್ ಹಾಕಿದ್ದೀನಿ. ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಆ ಲಾಕ್ ಮಾಡಿರೋ ಪಕ್ಕಕ್ಕೆ ಹೋಗ್ಬಿಟ್ಟು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಒಂದು 2 3 ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ, ಅಥವಾ ಕಂಬ ಅನ್ಬೋದು. 3 ಕಂಬ ಆದಮೇಲೆ 2 ಚೈನ್ ಹಾಕೊಳ್ಳೋಣ. 2 ಚೈನ್ ಹಾಕಿ ನೀಡಲ್ ಮೇಲೆ ಮತ್ತೆ ಒಂದು ಸತಿ ದಾರ ಸುತ್ತಕೊಂಡು ಈ 2 ಚೈನ್ ಗ್ಯಾಪ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಮತ್ತೆ ಕಂಬ ಹಾಕ್ಕೊಳ್ಳೋಣ. ಮತ್ತೆ 3 ಕಂಬ ಹಾಕೊಳ್ಳೋಣ. ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಕಂಬದ ಪಕ್ಕಕ್ಕೆ ಹೋಗಿ ದಾರ ತಗೊಂಡು ಬಂದು 2ರಿಂದ 1 ಸತಿ, 2ರಿಂದ 1 ಸತಿ ಇದು ಕಂಬ ಆಗುತ್ತೆ. ಇದೇ ಥರ 3 ಕಂಬ ಹಾಕ್ಕೊಳ್ಳೋಣ. ಮೂರು ಕಂಬ ಆಗಿದೆ. 3 ಕಂಬ ಆದಮೇಲೆ 2 ಚೈನ್ ಹಾಕೊಳ್ಳೋಣ. 2 ಚೈನ್ ಹಾಕ್ಬಿಟ್ಟು ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಅದರದ್ದು ಗ್ಯಾಪ್, 2 ಚೈನ್ ಗ್ಯಾಪ್ ಎಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಮತ್ತೆ ಕಂಬ ಹಾಕ್ಕೊಳ್ಳೋದು. ಎರಡರಿಂದ ಒಂದು ಸತಿ ಪಕ್ಕಕ್ಕೆ ಇನ್ನೂ 2 ಕಂಬ ಹಾಕ್ಕೊಳ್ಳೋಣ. ಎರಡರಿಂದ ಒಂದು ಸತಿ ಪಕ್ಕಕ್ಕೆ 3 ಕಂಬ ಆದಮೇಲೆ ಮತ್ತೆ 2 ಚೈನ್ ಹಾಕೊಳ್ಳೋದು. ಮತ್ತು ಬೇಸ್ ಲೈನ್ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಲಾಸ್ಟಲ್ಲಿ ನೋಡಿ 3 ಕಂಬ ಹಾಕಿ ಎಕ್ಸ್ಟ್ರಾ 2 ಚೈನ್ಸ್ ಹಾಕಿ ಥ್ರೆಡ್ ಕಟ್ ಮಾಡಿಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಈಗ ಸೆಕೆಂಡ್ ಸ್ಟೆಪ್ಗೆ ಇನ್ನೊಂದು ಕಲರ್ ಥ್ರೆಡ್ ತಗೋತಾ ಇದ್ದೀನಿ. ಫಸ್ಟು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. 1 ಟೈಮು 2 ಸತಿ ಲಾಕ್ ಮಾಡಿರ್ತೀವಲ್ಲ, ಅದ್ರ ಮಧ್ಯದಲ್ಲಿ 1 ಲಾಕ್ ಮಾಡಿಬಿಟ್ಟು
ಮತ್ತು ಈ 3 ಚೈನ್ ಹಾಕಿರ್ತೀವಲ್ಲ, ಈ 3 ಚೈನ್ ಗ್ಯಾಪಲ್ಲಿ ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ 1 2 3 4 ಚೈನ್ ಹಾಕಿ ಈ 2 ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ 3 ಚೈನ್ಸ್ ಹಾಕೊಳ್ಳೋಣ. 3 ಚೈನ್ಸ್ ಆದಮೇಲೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಇಲ್ಲಿ ಕಂಬ ಮಾಡ್ಕೊಳ್ಳೋಣ. 2ರಿಂದ ಒಂದು ಸತಿ, 2ರಿಂದ ಒಂದು ಸತಿ. ಅದೇ ಥರ ಅದೇ ಥರ 3 ಕಂಬ ಮಾಡ್ಕೊಂಡಿದ್ದೀನಿ. ಮೂರು ಕಂಬ ಆದಮೇಲೆ ನೀಡಲ್ ತೆಗೆದ್ಬಿಟ್ಟು ಒಂದು ಬೀಡ್ ಆ್ಯಡ್ ಮಾಡ್ಕೊಳ್ಳೋಣ. ಕ್ರಿಸ್ಟಲ್ ಬೀಡ್ ತೊಗೊಂಡಿದ್ದೀನಿ ಇಲ್ಲಿದ್ದು, ಅದಕ್ಕೋಸ್ಕರ ಕ್ರಿಸ್ಟಲ್ ಬೀಡ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕ್ರಿಸ್ಟಲ್ ಬೀಡ್ ಆ್ಯಡ್ ಮಾಡಿದ್ಮೇಲೆ ಬೀಡ್ ಲಾಕ್ ಮತ್ತು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಈ 2 ಚೈನ್ ಹಾಕಿರ್ತೀವಲ್ಲ, ಈ 2 ಚೈನ್ ಗ್ಯಾಪಲ್ಲಿ ಹೋಗ್ಬಿಟ್ಟು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. 2ರಿಂದ ಒಂದು ಸತಿ, 2ರಿಂದ ಒಂದು ಸತಿ. ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಈ 2 ಚೈನ್ ಗ್ಯಾಪಲ್ಲಿ ಹೋಗ್ಬಿಟ್ಟು 2ರಿಂದ ಒಂದು ಸತಿ, 2ರಿಂದ ಒಂದು ಸತಿ. ಅದೇ ಥರ 3 ಡಬಲ್ ಕ್ರೋಶ ಮಾಡ್ಕೊಳ್ಳೋದು. 3 ಡಬಲ್ ಕ್ರೋಶ ಆದಮೇಲೆ 2 ಚೈನ್ ಹಾಕಿ ಕುಚ್ಚಿಗೆ ಜಾಗ ಬಿಡೋದು. ನೆಕ್ಸ್ಟು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಪಕ್ಕದ 2 ಚೈನ್ ಗ್ಯಾಪಲ್ಲಿ ಹೋಗಿ 3 ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು 2ರಿಂದ ಒಂದು ಸತಿ, 2ರಿಂದ ಒಂದು ಸತಿ. ಅದೇ ಥರ ಮೂರು ಡಬಲ್ ಕ್ರೋಶ ಮಾಡಿಕೊಂಡು 3 ಅಥವಾ 4 ಮಾಡ್ಕೊಬೋದು. 3 ಸಾಕಾಗುತ್ತೆ. ಇನ್ನೊಂದು ಸ್ವಲ್ಪ ಇದು ಮಂದ ದಪ್ಪ ಫುಲ್ ಇದು ಬೇಕು ಅಂದರೆ ಇನ್ನೊಂದು ಎಕ್ಸ್ಟ್ರಾ ಹಾಕ್ಕೊಬೋದು. ನಾಲ್ಕು ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನೀಡಲ್ ಮೇಲಿಂದ ದಾರ ತಕ್ಕೊಂಡು ಒಂದು ಕ್ರಿಸ್ಟಲ್ ಬೀಡ್ ಆ್ಯಡ್ ಮಾಡ್ಕೊಳ್ಳೋದು. ಆಮೇಲೆ ಬೀಡ್ ಲಾಕ್ ಮತ್ತು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಪಕ್ಕದ್ರಲ್ಲಿ 2 ಟೈಮ್ಸ್ ಅಥವಾ 4 ಟೈಮ್ಸು ಡಬಲ್ ಕ್ರೋಶ ಮಾಡ್ಕೊಬೋದು. ನೀಡಲ್ ಮೇಲೆ ಮೂರು ಕಂಬ, ಒಂದು ಕ್ರಿಸ್ಟಲ್ ಬೀಡು, 3 ಕಂಬ, ಕುಚ್ಚಿಗೆ ಜಾಗ ಬಿಟ್ಟಿದ್ದೀನಿ. ಮತ್ತು ಒಂದು ಬೀಡು ಇಲ್ಲಿ ಈಗ ಕುಚ್ಚು ಕಟ್ಟೋದಕ್ಕೆ 2 ಚೈನ್ ಹಾಕಿ ಜಾಗ ಬಿಟ್ಟು ನೆಕ್ಸ್ಟ್ ಕಂಬದಲ್ಲಿ ನೆಕ್ಸ್ಟು 2 ಚೈನ್ ಬೇಸ್ ಲೈನಲ್ಲಿ 2 ಚೈನ್ ಗ್ಯಾಪಲ್ಲಿ ಕಂಬಗಳನ್ನ ಮಾಡ್ಕೊತಾ ಇದ್ದೀನಿ.
3 or 4 ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳೋಣ. ಇಲ್ಲಿ 4 ಚೈನ್ ಹಾಕೊಂಡು 4 ಕಂಬ ಹಾಕ್ಕೊಂಡ್ರೆ ಸ್ವಲ್ಪ ಡಿಸೈನ್ ಸ್ವಲ್ಪ ದೊಡ್ಡದಾಗಿ ಬರುತ್ತೆ. 3 ಕಂಬ ಹಾಕ್ಕೊಂಡ್ರೆ ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ಡಿಸೈನ್, ಅಷ್ಟೇ ಡಿಫ್ರೆನ್ಸು. 2 ಲುಕ್ಕಾಗಿ ಕಾಣಿಸುತ್ತೆ. ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳೋಣ. ಲಾಸ್ಟಲ್ಲಿ ನೋಡಿ, ಈಗ ಇಲ್ಲಿ 4 ಕಂಬ ಹಾಕಿದ್ದೀನಿ. 4 ಕಂಬ ಹಾಕಿದ್ಮೇಲೆ ಇಲ್ಲಿ 4 ಕಂಬ ಆದಮೇಲೆ ಲಾಸ್ಟಲ್ಲಿ ಈ ಕಂಬದ ಮೇಲಿನ ಹೋಲಿಗೆ ಪ್ರತಿಯೊಂದು ಹೋಲ್ಗೂ ಒಂದೊಂದು ಸಿಂಗಲ್ ಲಾಕ್ ಮಾಡ್ತಾ ಹೋಗೋಣ. ಸಿಂಗಲ್ ಚೈನ್ ಅಥವಾ ಲಾಕ್ ಅಂತಾನೂ ಅನ್ಬೋದು. ಸಿಂಗಲ್ ಚೈನ್ ಮಾಡ್ತಾ ಹೋಗೋಣ. ಆದಮೇಲೆ ಲಾಸ್ಟಿಗೆ ಎಕ್ಸ್ಟ್ರಾ 2-3 ಚೈನ್ಸ್ ಹಾಕ್ಬಿಟ್ಟು ಸ್ವಲ್ಪ ದಾರ ಕಟ್ ಮಾಡಿಬಿಟ್ಟು ದಾರ ತಕ್ಕೊಂಡು ಲಾಕ್ ಮಾಡಿಕೊಂಡ್ರೆ ಇದು ಡಿಸೈನ್ ಆಯಿತು. ಇದನ್ನು ಗ್ಲೋ ಮಾಡಿ, ಲಾಸ್ಟ್ ವಿಡಿಯೋದಲ್ಲೂ ಸಹ ತೋರಿಸಿದೆ ಹೇಗೆ ಗ್ಲೋ ಮಾಡೋದು ಇದು ಅಂತ. ನೀಟಾಗಿ ಗ್ಲೋ ಮಾಡಿಬಿಟ್ಟು ಬ್ಯಾಕ್ ಸೈಡ್ ಸ್ಟಿಕ್ ಮಾಡಿ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಂಬಿಡಿ. ಈ ಮಧ್ಯದಲ್ಲಿ ಕುಚ್ಚು ಕಟ್ಕೊಳ್ಳಿ. ಇಲ್ಲೊಂದು, ಇದರಲ್ಲೊಂದು, ಈ 2 ಚೈನ್ ಗ್ಯಾಪಲ್ಲಿ 1 ಬೀಡ್ ಆದಮೇಲೆ ಕುಚ್ಚು ಕಟ್ಟೋಕ್ಕೆ ಜಾಗ ಬಿಟ್ಟಿದ್ದೀನಲ್ಲ, ಅದರಲ್ಲಿ ಕುಚ್ಚು ಕಟ್ಕೊಳ್ಳೋದು. ಇಷ್ಟೇ ಡಿಸೈನ್ ಇದು. ಮೈಸೂರು ಸಿಲ್ಕ್ ಸ್ಯಾರೀಸ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಇದು ಡಿಸೈನು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಮರಿದಲ್ಲೇ ಒಂದು ಲೈಕ್ ಕೊಡಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.